ವೆಲ್ಕಮ್ ಬ್ಯಾಕ್. ನಿನ್ನೆ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಾಯಿತು. ಇವತ್ತು ನಟ ದರ್ಶನ್ ಡಿಸ್ಚಾರ್ಜ್ ಕೂಡ ಆಗಾಯಿತು. ಹೊರಗಡೆ ಹೋಗಿ ಏನಾದರೂ ಮೀಟ್ ಗೀಟ್ ಮಾಡ್ತಾರೆ, ಮತ್ತೊಂದು ಎಡವಟ್ಟು ಏನಾದರೂ ಮಾಡ್ಕೊಳ್ತಾರೆ ನಟ ದರ್ಶನ್ ಅಂತ ಒಂದು ನಿರೀಕ್ಷೆ ಕೂಡ ಈ ವಿಜಯಲಕ್ಷ್ಮಿಗೆ ಇರುವಂಥದ್ದು. ಆದರೆ ವಿಜಯಲಕ್ಷ್ಮಿ ಒಂದು ಸೂಪರ್ ಪ್ಲಾನ್ ಮಾಡಿದ್ದಾರೆ, ಇವರಿಬ್ಬರು ಮೀಟ್ ಆದರೆ ಏನಾಗುತ್ತೆ ಅಂತ. ಬನ್ನಿ ಹಾಗಾದರೆ ಏನದು ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಿನ್ನೆ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಾಯಿತು. ಇವತ್ತು ನಟ ದರ್ಶನ್ ಡಿಸ್ಚಾರ್ಜ್ ಕೂಡ ಆಗಾಯಿತು. ಹೊರಗಡೆ ಹೋಗಿ ಏನಾದರೂ ಮೀಟ್ ಗೀಟ್ ಮಾಡ್ತಾರೆ, ಮತ್ತೊಂದು ಎಡವಟ್ಟು ಏನಾದರೂ ಮಾಡ್ಕೊಳ್ತಾರೆ ನಟ ದರ್ಶನ್ ಅಂತ ಒಂದು ನಿರೀಕ್ಷೆ ಕೂಡ ಈ ವಿಜಯಲಕ್ಷ್ಮಿಗೆ ಇರುವಂಥದ್ದು. ಆದರೆ ವಿಜಯಲಕ್ಷ್ಮಿ ಒಂದು ಸೂಪರ್ ಪ್ಲಾನ್ ಮಾಡಿದ್ದಾರೆ, ಇವರಿಬ್ಬರು ಮೀಟ್ ಆದರೆ ಏನಾಗುತ್ತೆ ಅಂತ. ಬನ್ನಿ ಹಾಗಾದರೆ ಏನದು ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ.
ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಿನ್ನೆ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಾಯಿತು. ಇವತ್ತು ನಟ ದರ್ಶನ್ ಡಿಸ್ಚಾರ್ಜ್ ಕೂಡ ಆಗಾಯಿತು. ಹೊರಗಡೆ ಹೋಗಿ ಏನಾದರೂ ಮೀಟ್ ಗೀಟ್ ಮಾಡ್ತಾರೆ, ಮತ್ತೊಂದು ಎಡವಟ್ಟು ಏನಾದರೂ ಮಾಡ್ಕೊಳ್ತಾರೆ ನಟ ದರ್ಶನ್ ಅಂತ ಒಂದು ನಿರೀಕ್ಷೆ ಕೂಡ ಈ ವಿಜಯಲಕ್ಷ್ಮಿಗೆ ಇರುವಂಥದ್ದು. ಆದರೆ ವಿಜಯಲಕ್ಷ್ಮಿ ಒಂದು ಸೂಪರ್ ಪ್ಲಾನ್ ಮಾಡಿದ್ದಾರೆ, ಇವರಿಬ್ಬರು ಮೀಟ್ ಆದರೆ ಏನಾಗುತ್ತೆ ಅಂತ. ಬನ್ನಿ ಹಾಗಾದರೆ ಏನದು ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.